Are you ready? Yes, sir. How's the Josh? Hi, sir. How's the Josh? Hi, sir. Jai Shambho! Jai Shambho. ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇದು ನಮ್ಮ ಇವತ್ತಿನ ಟಾಪಿಕ್. NCERT ನಲ್ಲಿ ಪ್ರತಿ ಚಿಕ್ಕ ಟಾಪಿಕ್ ಮೇಲೂ ನಾನು ಸಪರೇಟ್ ವಿಡಿಯೋ ಮಾಡ್ಕೋತಾ ಹೋಗ್ತಾ ಇದ್ದೇನೆ. ಎಲ್ಲಾ ವಿಡಿಯೋಸ್ ನಿಮ್ಗೆ ಯಾವ ರೀತಿ ಅರ್ಥ ಆಗ್ತಾ ಇತ್ತೋ ಈ ವಿಡಿಯೋ ಕೂಡ ಅಷ್ಟೇ ಈಸಿಯಾಗಿ ಅಷ್ಟೇ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗತ್ತೆ. ಹೀಗಾಗಿ ವಿಡಿಯೋಗೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹೋಗು ಲೈಕ್ ಬಟನ್ ಹೊತ್ಕೊಂಡ್ ಹೋಗು. ಸರಿ, ಥ್ಯಾಂಕ್ ಯು ಸೋ ಮಚ್ ವಿಡಿಯೋಗೆ ಲೈಕ್ ಮಾಡಿದ್ದಕ್ಕೆ. ಇವತ್ತು ನಾವು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಬಗ್ಗೆ ತಿಳ್ಕೊಳ್ಳೋಣ. ಎಕ್ಸಾಮ್ ದೃಷ್ಟಿಯಿಂದ, ನಿಮ್ಮ ಬೋರ್ಡ್ ಎಕ್ಸಾಮ್ ದೃಷ್ಟಿಯಿಂದ ನೋಡೋದಾದ್ರೆ ಈ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇಂದ ಎಂತೆಂತ ಕ್ವಶನ್ ಬರುತ್ತೆ. ಕ್ವಶನ್ ನಂಬರ್ 1, ಈ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಮೇಲೆ ಸಿಂಪಲ್ ಆಗಿರೋ ಡಿರೈವೇಶನ್ ಇದೆ. 3 ಮಾರ್ಕ್ಗೆ ಆ ಡಿರೈವೇಶನ್ ಅನ್ನ ಕೇಳೋ ಸಾಧ್ಯತೆ ಇರುತ್ತೆ. ಅದಾದ್ಮೇಲೆ ಆ ಡಿರೈವೇಶನ್ ನಲ್ಲಿ ಲಾಸ್ಟಿಗೆ ಒಂದು ಎಕ್ಸ್ಪ್ರೆಷನ್ ಬರುತ್ತಲ್ವಾ, ಆ ಎಕ್ಸ್ಪ್ರೆಷನ್ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ. ಈ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನ ಕೆಪಾಸಿಟನ್ಸ್ ಗೆ ಒಂದು ಎಕ್ಸ್ಪ್ರೆಷನ್ ಬರುತ್ತೆ, ನಿಮಗೆ ಒಂದು ಫಾರ್ಮುಲಾ ಬರುತ್ತೆ. ಆ ಫಾರ್ಮುಲಾ ನೋಡ್ಕೊಂಡು ನೀವು ಅದನ್ನ ಹೇಳ್ಬೇಕು. ಈ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನ ಕೆಪಾಸಿಟನ್ಸ್ ಅನ್ನೋದು ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಒಂದು ಕೇಳ್ತಾರೆ, ಅದನ್ನೊಂದು ಹೇಳ್ಬಿಡಿ. ಸರಿನಾ? ಇದಾದ್ಮೇಲೆ ನಾನೇನ್ ಮಾಡಿದ್ದೇನೆ, 2 ನ್ಯೂಮರಿಕಲ್ ತಗೊಬಂದಿದ್ದೇನೆ. ಸೇಮ್ ಟೈಪ್ ಇನ್ ನ್ಯೂಮರಿಕಲ್. ಒಂದನ್ನ ನಾನ್ ಸಾಲ್ವ್ ಮಾಡ್ತೇನೆ, ಇನ್ನೊಂದನ್ನ ನೀವು ಸಾಲ್ವ್ ಮಾಡಿ ಅಂತ ನಿಮ್ಗೆ ಹೋಮ್ ವರ್ಕ್ ಕೊಡ್ತೇನೆ. ಸರಿನಾ? ಕ್ಲಿಯರ್? ಇವಾಗ ಶುರು ಮಾಡೋಣ, ಈ ಡಿರೈವೇಶನ್ ಶುರು ಮಾಡೋಣ. ಡಿರೈವೇಶನ್ ಗಿಂತ ಮೊದಲು ಈ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂದ್ರೆ ಏನು ಅನ್ನೋದು ನಮ್ಗೆ ಗೊತ್ತಾಗ್ಬೇಕಲ್ಲ. ನಮ್ಗೆ ಕೆಪಾಸಿಟರ್ ಬಗ್ಗೆ ಆಲ್ರೆಡಿ ನಾವು ಹಿಂದಿನ ವಿಡಿಯೋದಲ್ಲೇ ತಿಳ್ಕೊಂಡಿದ್ದೇವೆ. ಕೆಪಾಸಿಟರ್ ಅಂದ್ರೆ ಏನಪ್ಪಾ, 2 ಕಂಡಕ್ಟರ್ ಇರುತ್ತೆ, ಸಪರೇಟ್ ಆಗಿರುತ್ತೆ. ಸೊ 2 ಕಂಡಕ್ಟರ್ ಸಪರೇಟ್ ಆಗಿದ್ದು ಚಾರ್ಜ್ ಅನ್ನ ಹೋಲ್ಡ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಆ ಕಂಡಕ್ಟರ್ ಗಳಿಗೆ ಬಂದಿರುತ್ತೆ. ಹೌದಾ? ಸೊ ಅದನ್ನೇ ನಾವು ಕೆಪಾಸಿಟರ್ ಅಂತ ಕರಿತಾ ಇದ್ವಿ. ಈಗ ಈ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂದ್ರೆ ಇದು ಸ್ಪೆಷಲ್ ಕೆಪಾಸಿಟರ್. ಯಾವ ರೀತಿ ಇರ್ಬೇಕು? ಇಲ್ಲಿ ಕಂಡೀಷನ್ ಏನು? ಇಲ್ಲಿ ಕಂಡೀಷನ್ ಅಂದ್ರೆ ನಾವು ಕಂಡಕ್ಟರ್ ಕನ್ಸಿಡರ್ ಮಾಡ್ತಿದ್ವಲ್ವಾ ಕೆಪಾಸಿಟರ್ ಮಾಡೋದಕ್ಕೆ. ಸೊ ಇಲ್ಲಿ ನಾವು ಎಂತೆಂತನೂ ಕಂಡಕ್ಟರ್ ತಗೊಬರಕ್ಕಾಗಲ್ಲ, ಇಲ್ಲಿ ನಾವು ಪ್ಲೇಟ್ಸ್ ಅನ್ನ ತಗೊಬರ್ಬೇಕು. ಆ ಪ್ಲೇಟ್ಸ್ ಅನ್ನ ಹೇಗೆ ಜೋಡಿಸ್ಕೊಂಡು ಕೆಪಾಸಿಟರ್ ಮಾಡಬೇಕು? ಆ ಪ್ಲೇಟ್ ಗಳನ್ನ ಪ್ಯಾರಲಲ್ ಆಗಿ ಜೋಡಿಸ್ಕೊಂಡು ನಾವು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅನ್ನ ಮಾಡ್ಕೋಬೇಕು. ಸರಿನಾ? ಒಂದು ಪ್ಲೇಟ್ ಅನ್ನ ಹೀಗಿಡ್ತೇನೆ, ಇನ್ನೊಂದು ಪ್ಲೇಟ್ ಅನ್ನ ಹೀಗಿಡ್ತೇನೆ. ಸೊ 2 ಪ್ಲೇಟ್ ಅನ್ನ ನಾವು ಪ್ಯಾರಲಲ್ ಆಗಿ ಜೋಡಿಸ್ಕೊಂಡ್ರೆ ಇದೇ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಇದು ಚಾರ್ಜ್ ಆಗ್ಬೇಕು ಅಂತ ನಾನು ಇದಕ್ಕೆ ಬೇಕಾದ್ರೂ ನಾನು ಬ್ಯಾಟ್ರಿ ಕನೆಕ್ಟ್ ಮಾಡ್ಕೋತೇನೆ. ಸರಿನಾ? ಆವಾಗ ಇದಕ್ಕೆ ಪಾಸಿಟಿವ್ ಚಾರ್ಜ್ ಬರುತ್ತೆ, ಇದಕ್ಕೆ ನೆಗೆಟಿವ್ ಚಾರ್ಜ್ ಬರುತ್ತೆ, ನಮಗೆ ಗೊತ್ತಿರುವಂತ ವಿಚಾರ. ಕರೆಕ್ಟಾ? ಸೊ ಇದು ನಮ್ಮ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಈಗ ಒಂದು ಲೈನ್ ಇತ್ತು ಅಂತ ಇಟ್ಕೊಳ್ಳಿ, ಒಂದು ವೈರ್ ಇತ್ತು. ಇದರ ಚಾರ್ಜ್ ಡೆನ್ಸಿಟಿ ಕೇಳಿದ್ರೆ ನೀವು ಹೇಗೆ ಹೇಳ್ತೀರಾ? ಇಲ್ಲಿರೋದು ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್, ಹೀಗಾಗಿ ಇಲ್ಲಿ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಇರುತ್ತೆ, ಲ್ಯಾಂಬ್ಡಾ ಇರುತ್ತೆ ಅಂತ ನಾವು ಹೇಳ್ತೀವಿ. ಹೌದಾ? ಇದೆಲ್ಲ ಹಿಂದಿನ ಚಾಪ್ಟರ್ ಅಲ್ಲಿ ನೋಡಿರೋದು. ವಾಲ್ಯೂಮ್ ಇದ್ರೆ ಅದರಲ್ಲಿ ವಾಲ್ಯೂಮ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಅಂತ ನಾವು ಹೇಳ್ತೀವಿ. ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅದಕ್ಕೆ ಬಂದಿರುತ್ತೆ. ಅದೇ ರೀತಿ ನಾವು ಇಲ್ಲಿ ಪ್ಯಾರಲಲ್ ಪ್ಲೇಟ್ಸ್ ಕನ್ಸಿಡರ್ ಮಾಡಿರ್ತೀವಲ್ವಾ, ಇದಕ್ಕೆ ಸರ್ಫೇಸ್ ಇರುತ್ತೆ, ಸರ್ಫೇಸ್ ಏರಿಯಾ ಇರುತ್ತೆ. ಇಲ್ಲಿ ಪ್ಲೇಟ್ ಕನ್ಸಿಡರ್ ಮಾಡಿದೀನಿ ಅಂದ್ರೆ ಆ ಪ್ಲೇಟಿಗೆ ಒಂದು ಸರ್ಫೇಸ್ ಏರಿಯಾ ಇರುತ್ತೆ. ಈ ಪ್ಲೇಟ್ ಕನ್ಸಿಡರ್ ಮಾಡ್ತೀನಿ ಅಂದ್ರೆ ಆ ಪ್ಲೇಟ್ಗೆ ಒಂದು ಸರ್ಫೇಸ್ ಏರಿಯಾ ಇರುತ್ತೆ. ಸೊ ಇಲ್ಲಿ ಯಾವ ರೀತಿ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಬರುತ್ತೆ? ಇಲ್ಲಿ ಸರ್ಫೇಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಬರುತ್ತೆ. ಇಲ್ಲಿ ಯಾವ ರೀತಿ ಚಾರ್ಜ್ ಡೆನ್ಸಿಟಿ ಇರುತ್ತೆ? ಇಲ್ಲಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇರುತ್ತೆ. ಅದನ್ನ ನಾವು ಸಿಗ್ಮಾದಿಂದ ಡಿನೋಟ್ ಮಾಡ್ಕೋತೀವಿ. ಈ ಪ್ಲೇಟ್ ನ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಆಗಿದ್ರೆ ಇಲ್ಲಿ ನೆಗೆಟಿವ್ ಚಾರ್ಜ್, ಇಲ್ಲಿ ಎಷ್ಟು ಪಾಸಿಟಿವ್ ಚಾರ್ಜ್ ಸಂಗ್ರಹ ಆಗಿರುತ್ತೋ ಅಷ್ಟೇ ನೆಗೆಟಿವ್ ಚಾರ್ಜ್ ಇಲ್ಲಿ ಇಂಡ್ಯೂಸ್ ಆಗಿರುತ್ತೆ. ಕರೆಕ್ಟಾ? ಸೊ ಇದಕ್ಕೂ ಕೂಡ ಅಷ್ಟೇ ಚಾರ್ಜ್ ಡೆನ್ಸಿಟಿ ಬರುತ್ತೆ, ಬಟ್ ನೆಗೆಟಿವ್ ಚಾರ್ಜ್ ನಿಂದ ಬಂದಿರುತ್ತೆ ಅಷ್ಟೇ. ಇದ್ರಲ್ಲಿ ಸಿಗ್ಮಾ ಇದ್ರೆ ಇದ್ರಲ್ಲಿ ಕೂಡ ಚಾರ್ಜ್ ಡೆನ್ಸಿಟಿ ಎಷ್ಟಿರುತ್ತೆ? ಸಿಗ್ಮಾನೇ ಇರುತ್ತೆ. ಗೊತ್ತಾಯ್ತಾ? ಸೊ 2 ಈ ರೀತಿ ಆಗಿದೆ. ಇನ್ನೊಂದು ವಿಷಯ ನಮ್ಗೆ ಇಲ್ಲಿ ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ, ಇಲ್ಲೊಂದು ಪ್ಲೇಟ್ ಇಟ್ಟಿದ್ದೀನಿ, ಇಲ್ಲೊಂದು ಪ್ಲೇಟ್ ಇಟ್ಟಿದ್ದೀನಿ. ಈ ಪ್ಲೇಟ್ ನ ಏರಿಯಾ ಅಥವಾ ಈ ಪ್ಲೇಟ್ ನ ಏರಿಯಾದ ಒಂದು ಡೈಮೆನ್ಷನ್ ಅಥವಾ ಇದ್ರ ಒಂದು ಉದ್ದ ಕನ್ಸಿಡರ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಇದ್ರದ್ದು ಒಂದು ಲೆಂತ್ ಕನ್ಸಿಡರ್ ಮಾಡಿದ್ರಿ. ಆ ಲೆಂತ್ ಗೆ ಕಂಪೇರ್ ಮಾಡಿದ್ರೆ ಈ 2 ಪ್ಲೇಟ್ ಅನ್ನ ನಾವೇನ್ ಜೋಡಿಸಿರ್ತೇವಲ್ವಾ, ಡಿಸ್ಟೆನ್ಸ್ ತುಂಬಾ ಚಿಕ್ಕದಿರುತ್ತೆ. 2 ಪ್ಲೇಟ್ ಗಳನ್ನ ಹತ್ರ ಜೋಡಿಸ್ಕೊಂಡಿರ್ತೇವೆ. ಸೊ ಈ 2 ಪ್ಲೇಟ್ ಗಳನ್ನ ನಾವು ತುಂಬಾ ಹತ್ರ ಜೋಡಿಸ್ಕೊಂಡಿರೋದ್ರಿಂದ ಇವುಗಳ ನಡುವೆ ಏನು ಇಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿರುತ್ತೆ. ಇದು ಪಾಸಿಟಿವ್ ಚಾರ್ಜ್ ಇದಕ್ಕೆ ಬಂದಿರುತ್ತೆ, ಇದಕ್ಕೆ ನೆಗೆಟಿವ್ ಚಾರ್ಜ್ ಬಂದಿರುತ್ತೆ ಅಂದ್ಮೇಲೆ ಇವುಗಳ ನಡುವೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ತಾನೆ. ಸೊ ಆ ಇಲೆಕ್ಟ್ರಿಕ್ ಫೀಲ್ಡ್ ಇವೆರಡು ತುಂಬಾ ಹತ್ರ ಜೋಡಿಕೊಂಡಿದ್ದಾವೆ ಅಂದ್ಮೇಲೆ ನಾವು ಆ ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕನ್ಸಿಡರ್ ಮಾಡಬಹುದು. ಸರಿನಾ? ಸೊ ಯಾವಾಗ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಕನ್ಸಿಡರ್ ಆಗುತ್ತೆ? ನಾವು ಹಿಂದಿನ ಚಾಪ್ಟರ್ ಅಲ್ಲಿ ನೋಡಿದ್ವಿ. ಹಿಂದಿನ ಚಾಪ್ಟರ್ ಆಲ್ಮೋಸ್ಟ್ ಲಾಸ್ಟ್ ಅಲ್ಲಿ ನೋಡಿದ್ವಿ. ಹೌದಾ? ಇನ್ಫೈನೈಟ್ ಪ್ಲೇನ್ ಶೀಟ್ ನ ಡಿರೈವೇಶನ್ ಮಾಡ್ಬೇಕಾದ್ರೆ ನೋಡಿದ್ವಿ. ಒಂದು ಇನ್ಫೈನೈಟ್ ಪ್ಲೇನ್ ಶೀಟ್ ಇದೆ ಅಂದ್ಮೇಲೆ ಅದರ ಈ ಕಡೆ ಆ ಕಡೆ 2 ಕಡೆಗೆ ಏನಿರುತ್ತೆ? ಇಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ.
ಹೌದಾ? ಸೊ ನಾವು ಇನ್ಫೈನೈಟ್ ಪ್ಲೇನ್ ಶೀಟ್ ಯಾವ ಡಿರೈವೇಶನ್ ಗೊತ್ತಾಗ್ಲಿಲ್ವಾ? ಅದ್ರ ಡಯಾಗ್ರಾಮ್ ಇಲ್ಲಿ ಹಾಕ್ತಾ ಇದೀನಿ, ನೋಡ್ಕೊಳ್ಳಿ. ಇದೇ ಡಿರೈವೇಶನ್ ನಾವು ಹಿಂದಿನ ಚಾಪ್ಟರ್ ಅಲ್ಲಿ ಮಾಡಿದ್ವಲ್ವಾ? ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಗೆ ಯಾವ ಫಾರ್ಮುಲಾ ಬಂದಿತ್ತೋ, ಯಾಕಂದ್ರೆ ಅಲ್ಲಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಬಂದಿತ್ತು. ಸೊ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಗೆ ಯಾವ ಫಾರ್ಮುಲಾ ಬಂದಿತ್ತೋ ಅದೇ ಎಲೆಕ್ಟ್ರಿಕ್ ಫೀಲ್ಡ್ ನ ಫಾರ್ಮುಲಾ ಇಲ್ಲೂ ಹಾಕೋತೀವಿ. ಅಲ್ಲಿ ಇನ್ಫೈನೈಟ್ ಪ್ಲೇನ್ ಶೀಟ್ ಇತ್ತು, ಬಟ್ ಇಲ್ಲಿ ಇನ್ಫೈನೈಟ್ ಪ್ಲೇನ್ ಶೀಟ್ ಇಲ್ಲ. ಇಲ್ಲಿ ಒಂದು ಪ್ಲೇನ್ ಶೀಟ್ ಕೆಪಾಸಿಟರ್ ನ ಪ್ಲೇಟ್ ಇದೆ, ಅದನ್ನು ನಾವು ಪ್ಲೇನ್ ಶೀಟ್ ತರ ಕನ್ಸಿಡರ್ ಮಾಡಬಹುದು. ಬಟ್ ಎರಡು ಪ್ಲೇಟ್ಗಳು ತುಂಬಾ ಹತ್ರ ಇರೋದ್ರಿಂದ ಇಲೆಕ್ಟ್ರಿಕ್ ಫೀಲ್ಡ್ ಅದೇ ರೀತಿ ಬರುತ್ತೆ ಅನ್ನುವ ಐಡಿಯಾದ ಮೇಲೆ ನಮ್ಗೆ ಅಲ್ಲಿ ಏನ್ ಫಾರ್ಮುಲಾ ಸಿಕ್ಕಿತ್ತಲ್ವಾ, ಅದೇ ಫಾರ್ಮುಲಾನ ನಾವು ಇಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು. ಯಾವ ಫಾರ್ಮುಲಾ ಸಿಕ್ಕಿತ್ತಲ್ಲಿ? ಇನ್ಫೈನೈಟ್ ಪ್ಲೇನ್ ಶೀಟ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿಯಾಗಿ ಬರುತ್ತೆ? ತುಂಬಾ ಸಿಂಪಲ್ ಕಂಡ್ರು, ಸಿಗ್ಮಾ ಬೈ 2ε0 ಅಂತ ಸಿಗುತ್ತೆ. ಕರೆಕ್ಟಾ? ಸೊ ಈ ಫಾರ್ಮುಲಾನೇ ನಾವು ಈ ಡಿರೈವೇಶನ್ ಮಾಡೋದಕ್ಕೂ ಯೂಸ್ ಮಾಡ್ಕೋತಾ ಇದ್ದೀವಿ. ಸರಿನಾ? ಸೊ ಈಗ ಏನ್ ಮಾಡೋಣ, ನಿಮ್ ಬುಕ್ ನಲ್ಲಿ ಏನ್ ಕೊಟ್ಟಿದ್ದಾರೆ ಆ ರೀತಿಯಾಗಿ ಹೋಗ್ತೀನಿ ನಾನು. ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ, ಆಕ್ಚುಲಿ ನಿಮ್ಮ 3 ಮಾರ್ಕ್ ಡಿರೈವೇಶನ್ ಕೇಳಿದ್ರೆ ನೀವು ಡೈರೆಕ್ಟ್ ಆಗಿ ನೆಕ್ಸ್ಟ್ ಸ್ಟೆಪ್ ಅನ್ನೇ ಬರಿಬಹುದು. ಯಾವ ಸ್ಟೆಪ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಿಮ್ ಬುಕ್ ನಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ, ಇದು ಪ್ಲೇಟ್ ಗಳ ನಡುವೆ ಇರೋ ಜಾಗ. ಹೌದಾ? ನಿಮ್ ಬುಕ್ ನಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ, ಫಸ್ಟ್ ಪ್ಲೇಟ್ ನಿಂದ ಈ ಕಡೆಗಿರೋ ಜಾಗ ಕನ್ಸಿಡರ್ ಮಾಡಿದ್ದಾರೆ. ಯಾವುದೇ ಜಾಗ ಕನ್ಸಿಡರ್ ಮಾಡಿ, ನಾವು ಈ ಪಾಯಿಂಟ್ ಅನ್ನು ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬರುತ್ತೆ ಅಂತ ನೋಡಿದ್ದಾರೆ. ಅದಾದ್ಮೇಲೆ ಈ ಪ್ಲೇಟ್ ನಿಂದ ಈ ಕಡೆ ಇರೋ ಜಾಗ ಕನ್ಸಿಡರ್ ಮಾಡಿದ್ದಾರೆ, ಇಲ್ಲೆಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅಂತ ನೋಡಿದ್ದಾರೆ. ಅದಾದ್ಮೇಲೆ ಈ ಪ್ಲೇಟ್ ಗಳ ಮಧ್ಯೆ ಇರೋ ಜಾಗ ಕನ್ಸಿಡರ್ ಮಾಡಿದ್ದಾರೆ, ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ ಅಂತ ನೋಡಿದ್ದಾರೆ. ಸರಿನಾ? ಸೊ ಬಟ್ ನಿಮಗೆ ಆಕ್ಚುಲಿ ಮುಖ್ಯವಾಗಿ ಬೇಕಾಗಿರೋದೇನು, ಈ ಕಡೆಗೆ ಏನ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಗತ್ಯ ಇಲ್ಲ, ಇದ್ರೆ ಈ ಕಡೆಗೆ ಏನ್ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೋ ಅದ್ರ ಅಗತ್ಯನೂ ಇರಲ್ಲ. ಆಕ್ಚುಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರೋದು ಇವುಗಳ ಮಧ್ಯ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇವುಗಳ ಮಧ್ಯ ಏನಿರುತ್ತೋ ಅದು ಮಾತ್ರ ನಮ್ ಕೆಲ್ಸಕ್ಕೆ ಬರೋದು. ಬಟ್ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದಾರಲ್ವಾ ಆ ರೀತಿ, ನಾನು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಪ್ರತಿ ಪಾಯಿಂಟ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತೀನಲ್ವಾ, ಹೀಗಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಕೇಳ್ಕೊಳ್ಳಿ. ಇದ್ರ ಈ ಕಡೆಗೆ ಎಲೆಕ್ಟ್ರಿಕ್ ಫೀಲ್ಡ್ ಏನ್ ಬರುತ್ತೆ ಅಂತ ನೋಡ್ಬೇಕು ನಾವು. ಸೊ ಇದ್ರ ಈ ಕಡೆಗೆ ಎಲೆಕ್ಟ್ರಿಕ್ ಫೀಲ್ಡ್ ಏನ್ ಬರುತ್ತೆ ಅಂತ ನೋಡ್ಬೇಕು ಅಂದ್ರೆ ನಾವು ಏನ್ ಮಾಡ್ಕೋಬೇಕು? ಸಿಂಪಲ್ ಅಪ್ಪ. ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು ಅಂತಂದ್ರೆ ನಾನು ಏನ್ ಮಾಡ್ಕೋತೀನಿ, ಈ ಪಾಸಿಟಿವ್ ಪ್ಲೇಟ್ ನಿಂದ ಏನ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯೋ ಅದನ್ನ ನೋಡ್ಕೋತೀನಿ. ಹೌದಾ? ಆಮೇಲೆ ಪ್ಲಸ್ ಈ ನೆಗೆಟಿವ್ ಪ್ಲೇಟ್ ನಿಂದ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನ್ ಕ್ರಿಯೇಟ್ ಆಗ್ತಾ ಇದೆಯೋ ಅದನ್ನ ನೋಡ್ಕೋತೀನಿ. ಕರೆಕ್ಟಾ? ಸೊ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಬೇಕು ಅಂದ್ರೆ ನಾನು ಏನ್ ಮಾಡ್ಕೋತೀನಿ, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಪಾಸಿಟಿವ್ ಪ್ಲೇಟ್ ನಿಂದ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನು ಕ್ರಿಯೇಟ್ ಆಗುತ್ತೆ, ಇಷ್ಟೇ ತಾನೇ ಕ್ರಿಯೇಟ್ ಆಗ್ಬೇಕಾಗಿರೋದು. ಹೌದಾ? ಎಲೆಕ್ಟ್ರಿಕ್ ಫೀಲ್ಡ್ ಇದೇ ಫಾರ್ಮುಲಾ ಇದೆ. ಸೊ ಅದನ್ನೇ ನಾನು ಬರ್ಕೋತೀನಿ, ಸಿಗ್ಮಾ ಡಿವೈಡೆಡ್ ಬೈ 2ε0. ಓಕೆನಾ? ಸೊ ಇಲ್ಲೇನಿದೆ, ನೆಗೆಟಿವ್ ಪ್ಲೇಟ್ ನಿಂದ ಇಲ್ಲೇನು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇದೆ ಅಂತ. ಸೊ ನೆಗೆಟಿವ್ ಪ್ಲೇಟ್ ನಲ್ಲೂ ಇಲ್ಲಿ ಕೂಡ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಎಷ್ಟಿದೆ, ಚಾರ್ಜ್ ಡೆನ್ಸಿಟಿ ಎಷ್ಟಿದೆ, ಸಿಗ್ಮಾ ಇದೆ. ಈ ನೆಗೆಟಿವ್ ಪ್ಲೇಟ್ಗೂ ಚಾರ್ಜ್ ಡೆನ್ಸಿಟಿ ಎಷ್ಟಿದೆ, ಸಿಗ್ಮಾನೇ ಇದೆ. ಸಾರಿ. ಹಾಗಂದ್ಮೇಲೆ ಸೊ ನಾನು ಅಲ್ಲಿ ಕೂಡ ಇದೇ ಫಾರ್ಮುಲಾ ಹಾಕೋಬಹುದು. ಹೌದು, ಇದೇ ಫಾರ್ಮುಲಾ ಹಾಕೋಬಹುದು. ಸೊ ಅಲ್ಲೂ ಏನ್ ಮಾಡ್ತೀನಿ ನಾನು, ನೆಗೆಟಿವ್ ಚಾರ್ಜ್ ಇರೋ ಜಾಗದಲ್ಲೇನು ಸಿಗ್ಮಾ ಡಿವೈಡೆಡ್ ಬೈ 2ε0 ಅಂತ ಹಾಕೋತೀನಿ. ಬಟ್ ಇಲ್ಲಿ ಒಂದು ಕ್ಯಾಚ್ ಇದೆ. ಏನಪ್ಪಾ ಅಂದ್ರೆ, ಇಲ್ಲಿರೋದು ಪಾಸಿಟಿವ್ ಪ್ಲೇಟ್. ಪಾಸಿಟಿವ್ ಪ್ಲೇಟ್ ಅಂದ ತಕ್ಷಣ ಇಲ್ಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಬರುತ್ತೆ. ಹೌದಾ? ಸೊ ಇಲ್ಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಬರುತ್ತೆ ಅಂದ್ರೆ ಇದರ ಎಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಹೇಗಿರುತ್ತೆ, ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಇದು ಪಾಸಿಟಿವ್ ಪ್ಲೇಟ್ ನಿಂದ ಇರೋ ಎಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್. ಬಟ್ ಇಲ್ಲೇನಿದೆ, ಇಲ್ಲಿರೋದು ನೆಗೆಟಿವ್ ಪ್ಲೇಟ್. ನೆಗೆಟಿವ್ ಇರೋ ಕಡೆಗೆ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ನಿಮ್ಗೆ ಗೊತ್ತಲ್ವಾ, ಪಾಸಿಟಿವ್ ಚಾರ್ಜ್ ಇದ್ರೆ ಅದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೊರಗಡೆ ಹೋಗುತ್ತೆ. ನೆಗೆಟಿವ್ ಚಾರ್ಜ್ ಇದ್ರೆ ನೆಗೆಟಿವ್ ಚಾರ್ಜ್ ಇರೋ ಕಡೆಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರುತ್ತೆ. ಈ ವಿಷಯ ನಿಮ್ಗೆ ಗೊತ್ತಲ್ವಾ? ಸೊ ಇಲ್ಲೇನಿದೆ, ನೆಗೆಟಿವ್ ಇದೆ. ಸೊ ನೆಗೆಟಿವ್ ಇದೆ ಅಂದ್ರೆ ಈ ಪಾಯಿಂಟ್ ನಿಂದ ಈ ಕಡೆಗೆ ಎಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಇರಬೇಕಾಯ್ತು. ಸೊ ಅದು ಈ ಕಡೆಗೆ. ಇದ್ರ ಡೈರೆಕ್ಷನ್ ಹಿಂಗಿದೆ, ಇದ್ರ ಡೈರೆಕ್ಷನ್ ಹಿಂಗಿದೆ, ಎರಡರದ್ದು ಡೈರೆಕ್ಷನ್ ಅಪೋಸಿಟ್ ಇದೆ. ಸೊ ಅಪೋಸಿಟ್ ಇರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಕ್ವಾಂಟಿಟಿ ಗೊತ್ತಲ್ವಾ? ಸೊ ಎರಡು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ನಾವು ಈ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಏನ್ ಮಾಡ್ಬೇಕಾಯ್ತು, ಮೈನಸ್ ಮಾಡ್ಕೋಬೇಕಾಯ್ತು. ಹೌದಾ? ಸೊ ಇದರಿಂದ ಇದನ್ನ ಮೈನಸ್ ಮಾಡ್ತೀನಿ. ಇದು ಸೇಮ್ ಇದೆ, ಇದು ಸೇಮ್ ಇದೆ. 5ರಿಂದ 5ಅನ್ನ ಮೈನಸ್ ಮಾಡಿ. ಸೇಮ್ ನಂಬರ್ ಇಂದ ಸೇಮ್ ನಂಬರ್ ಅನ್ನ ಮೈನಸ್ ಮಾಡಿದ್ರೆ ನಮ್ಗೆ ಏನ್ ಸಿಗತ್ತಪ್ಪ, 0 ಸಿಗತ್ತೆ. ಸೊ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬರ್ಬೇಕಾಯ್ತು, 0 ಬರ್ಬೇಕಾಯ್ತು. ಸೊ ಇದರಿಂದ ಈ ಕಡೆಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬರುತ್ತೆ, 0 ಬರುತ್ತೆ. ಸೊ ಇದೇ ರೀತಿ ನಾವು ನೋಡಿದ್ರೆ ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬರಬೇಕು, 0 ಬರಬೇಕು. ಓಕೆನಾ? ಸೊ ಈ ಸೈಡ್ ಆಗ್ಲಿ ಈ ಸೈಡ್ ಆಗ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬರುತ್ತೆ, 0 ಬರುತ್ತೆ. ಇವಾಗ ಈ ಎರಡು ಪ್ಲೇಟ್ ಗಳ ನಡುವಿನ ಪಾಯಿಂಟ್ ಅನ್ನ ನಾವು ಕನ್ಸಿಡರ್ ಮಾಡೋಣ. ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ ಅಂತ ನಾವು ನೋಡೋಣ. ಸರಿನಾ? ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು ನಾವು ಏನ್ ಮಾಡ್ಬೇಕಾಯ್ತು, ಪಾಸಿಟಿವ್ ಪ್ಲೇಟ್ ನಿಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ ಅನ್ನೋದನ್ನ ಬರ್ಕೋಬೇಕಾಯ್ತು. ಬರ್ಕೊಳ್ಳೋಣ. ಎಷ್ಟು ಬರುತ್ತೆ, ಸಿಗ್ಮಾ ಬೈ 2ε0 ಬರುತ್ತೆ. ಹೌದಾ? ಪಾಸಿಟಿವ್ ಪ್ಲೇಟ್
ಅದ್ರ ಚಾರ್ಜ್ ಡೆನ್ಸಿಟಿ ಸಿಗ್ಮಾ. ಸೊ ಇಲ್ಲಿಂದ ಇಲ್ಲಿ ಇರುವಂತ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಬೇಕಾಯ್ತು, ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಆಗ್ಬೇಕಾಯ್ತು. ಅದೇ ರೀತಿ ಇದನ್ನ ಕನ್ಸಿಡರ್ ಮಾಡಿ, ಈ ಪ್ಲೇಟ್ ಅನ್ನ ಕನ್ಸಿಡರ್ ಮಾಡಿ. ಇದ್ರದ್ದು ಚಾರ್ಜ್ ಡೆನ್ಸಿಟಿ ಇಷ್ಟೇ ಇದೆ, ಸಿಗ್ಮಾನೇ ಇದೆ. ಸೊ ಅದನ್ನ ಬರ್ಕೊಳ್ಳೋಣ. ಪ್ಲಸ್ ಏನ್ ಬರ್ಕೋಬೇಕಾಯ್ತು, ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್ ಅಂತ ಬರ್ಕೋಬೇಕಾಯ್ತು. ಸರ್ ಇಲ್ಲಿ ಮೈನಸ್ ಮಾಡಿದೀರಾ, ಇಲ್ಲಿ ಯಾಕೆ ಪ್ಲಸ್ ಮಾಡ್ತಾ ಇದೀರಾ? ಸಿಂಪಲ್ ಕಂಡ್ರೋ, ಡೈರೆಕ್ಷನ್ ಸೇಮ್ ಇದೆ. ಇಲ್ಲಿ ನೋಡ್ರಿ, ಇದ್ರ ಮಿಡ್ಲರ್ ಇಲ್ಲ ಯಾವ್ದಾದ್ರು ಒಂದು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿ. ಇದು ಪಾಸಿಟಿವ್, ಸೊ ಪಾಸಿಟಿವ್ ಅಂದ್ಮೇಲೆ ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಆಚೆಗೆ ಹೋಗ್ಬೇಕು. ಸೊ ಈ ಕಡೆಗಿರುತ್ತೆ, ಹೌದಾ? ಇದು ನೆಗೆಟಿವ್ ಅಂದ್ರೆ ಇದು ಇರೋ ಕಡೆಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರಬೇಕು. ಅಂದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಹೇಗಿರುತ್ತೆ, ಹೀಗಿರುತ್ತೆ. ಎರಡರದ್ದು ಡೈರೆಕ್ಷನ್, ಇದು ಪಾಸಿಟಿವ್ ಇನ್ ಡೈರೆಕ್ಷನ್, ಇದು ನೆಗೆಟಿವ್ ಇನ್ ಡೈರೆಕ್ಷನ್. ಈ ಪಾಯಿಂಟ್ ಅಲ್ಲಿ ಪಾಸಿಟಿವ್ ನ ಡೈರೆಕ್ಷನ್ ಹಿಂಗೆ ಇದೆ, ನೆಗೆಟಿವ್ ಇನ್ ಡೈರೆಕ್ಷನ್ ಹಿಂಗೆ ಇದೆ, ಹೌದಾ? ಸೊ ಎರಡರದ್ದು ಡೈರೆಕ್ಷನ್ ಸೇಮ್ ಇರೋದ್ರಿಂದ ನಾನು ಆಡ್ ಮಾಡ್ಕೋತಾ ಇದ್ದೀನಿ ಅಷ್ಟೇ, ಸರಿನಾ? ಸೊ ನೀವು ಒಂದು ಚಾಕ್ಲೇಟ್ ಪ್ಲಸ್ ಚಾಕ್ಲೇಟ್ ಏನಂತ ಬರೀತೀರಾ, 2 ಚಾಕ್ಲೇಟ್ ಅಂತ ಬರೀತೀರಾ. ಇಲ್ಲಿ ನೋಡ್ರೋ, ಇದು ಸೇಮ್ ಇದೆ, ಇದು ಸೇಮ್ ಇದೆ. ಚಾಕ್ಲೇಟ್ ಪ್ಲಸ್ ಚಾಕ್ಲೇಟ್ ಎಷ್ಟಾಗ್ಬೇಕಾಯ್ತು, 2 ಚಾಕ್ಲೇಟ್, ಹೌದಾ? ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್. ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದೇನು, ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಅನ್ನೋದು ಉಳ್ಕೊಳ್ಳುತ್ತೆ. ನಮಗೆ ಇನ್ನೊಂದು ವಿಷಯ ಗೊತ್ತು, ಅದನ್ನ ನಾವು ಈ ಚಾಪ್ಟರ್ ನಲ್ಲೇ ಕಲ್ತಿದೀವಿ. ಏನಪ್ಪಾ ಅಂತಂದ್ರೆ ನಮಗೆ ವೋಲ್ಟೇಜ್ ಬೇಕು ಅಂದ್ರೆ ನಾವೇನ್ ಮಾಡ್ಕೋತೀವಿ, ವೋಲ್ಟೇಜ್ ಅಥವಾ ಪೊಟೆನ್ಶಿಯಲ್ ಡಿಫರೆನ್ಸ್ ಬೇಕು ಅಂದ್ರೆ ನಾವೇನ್ ಮಾಡ್ಕೋತೀವಿ, ನಾವು ಇಲೆಕ್ಟ್ರಿಕ್ ಫೀಲ್ಡ್ಗೆ ಆ ಡಿಸ್ಟೆನ್ಸ್ ನಿಂದ ಮಲ್ಟಿಪ್ಲೈ ಮಾಡ್ಕೋತೀವಿ, ಕರೆಕ್ಟಾ? ಸೊ ನಾವು ಇಲ್ಲೇನ್ ಮಾಡೋಣ, ಇಲ್ಲಿ ವೋಲ್ಟೇಜ್ ಅನ್ನ ಕನ್ಸಿಡರ್ ಮಾಡೋಣ. ಈ ಎರಡು ಪ್ಲೇಟ್ಗಳ ನಡುವೆ ಇರೋ ವೋಲ್ಟೇಜ್ ಅನ್ನ ಕನ್ಸಿಡರ್ ಮಾಡೋಣ, ಸರಿನಾ? ಸೊ ವೋಲ್ಟೇಜ್ ಅಂದ್ರೆ ನಾವೇನ್ ಮಾಡ್ಕೋಬೇಕು, ಇಲೆಕ್ಟ್ರಿಕ್ ಫೀಲ್ಡ್ ಅನ್ನ ಇವುಗಳ ನಡುವೆ ಇರೋ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಅನ್ನ ನಾನು ಡಿ ಅಂತ ಕರ್ಕೋತೀನಿ, ಓಕೆನಾ? ಈ ಡಿಸ್ಟೆನ್ಸ್ ಅನ್ನ ಡಿ ಅಂತ ಕರ್ಕೋತೀನಿ. ಸೊ ಡಿಸ್ಟೆನ್ಸ್ ನಿಂದ ನಾವು ಅದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕಾಯ್ತು, ಕ್ಲಿಯರಾ? ಸೊ ಡಿಸ್ಟೆನ್ಸ್ ನಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು ಅಂದ್ರೆ ಈ ಜಾಗದಲ್ಲಿ ನಾನು ಏನ್ ಬರ್ಕೋಬಹುದು, ಎಲೆಕ್ಟ್ರಿಕ್ ಫೀಲ್ಡ್ ಜಾಗದಲ್ಲಿ ನಾನು ಏನ್ ಬರ್ಕೋಬಹುದು, ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಅಂತ ಬರ್ಕೋಬಹುದು. ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಅಂತ ಬರ್ಕೋಬಹುದು. ಡಿ ಅಂತಂದ್ರೆ ಡಿಸ್ಟೆನ್ಸ್, ಇದ್ದಕ್ಕಿದ್ದಾಗೆ ಬರ್ಕೋತೀನಿ. ಈ ಸಿಗ್ಮಾ ಅನ್ನೋದಿದೆಯಲ್ವಾ, ಇದನ್ನ ಬೇಕಾದ್ರೆ ನಾನು ಇನ್ನೊಂದು ರೀತಿಲೂ ಬರ್ಕೋಬಹುದು. ಸಿಗ್ಮಾ ಅಂತಂದ್ರೆ ಏನ್ ಗೈಸ್, ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ವಿ, ಇಲ್ಲಿ ಏನ್ ಸರ್ಫೇಸ್ ಇದೆಯಲ್ವಾ, ಈ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಈಗ ನಾರ್ಮಲ್ ಆಗಿ ಡೆನ್ಸಿಟಿ ಅಂದ್ರೆ ಏನ್ ಮಾಡ್ತೀರಾ ನೀವು, ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಮಾಡ್ಕೋತೀರಾ. ನಾವಿಲ್ಲಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಇಲ್ಲಿರೋ ಚಾರ್ಜ್ ಡಿವೈಡೆಡ್ ಬೈ ಈ ಸರ್ಫೇಸ್ ಅನ್ನ ಮಾಡ್ಕೋಬೇಕು, ಕರೆಕ್ಟಾ? ಸೊ ಇಲ್ಲಿರೋ ಚಾರ್ಜ್ ಅನ್ನ ನಾವೇನಂತ ಕರಿವ, ಇಲ್ಲಿರೋ ಚಾರ್ಜ್ ಅನ್ನ ನಾವು ಕ್ಯೂ ಅಂತ ಕರಿವ, ಓಕೆನಾ? ಸೊ ಸಿಗ್ಮಾ ಅಂದ್ರೆ ಚಾರ್ಜ್ ಡಿವೈಡೆಡ್ ಬೈ ಇದರ ಚಾರ್ಜ್ ಡೆನ್ಸಿಟಿ ಅಂದ್ರೆ ಇದ್ರೊಳಗಿರೋ ಚಾರ್ಜ್ ಡಿವೈಡೆಡ್ ಬೈ ಈ ಏರಿಯಾ, ಕರೆಕ್ಟಾ? ಸೊ ಚಾರ್ಜ್ ಡಿವೈಡೆಡ್ ಬೈ ಏರಿಯಾ ನಾವು ಮಾಡ್ಕೋಬೇಕಾಯ್ತು, ಸರಿನಾ? ಸೊ ಸಿಗ್ಮಾ ಜಾಗದಲ್ಲಿ ನಾವೇನ್ ಬರಿಬಹುದು, ಕ್ಯೂ ಡಿವೈಡೆಡ್ ಬೈ ಎ ಅಂತ ಬರ್ಕೋಬಹುದು. ಸೊ ನಾವು ಹಾಗೆ ಬರೆಯೋಣ, ವಿ ಇಸ್ ಈಕ್ವಲ್ ಟು ಸಿಗ್ಮಾ ಜಾಗದಲ್ಲಿ ಕ್ಯೂ ಡಿವೈಡೆಡ್ ಬೈ ಎ ಬರ್ಕೋತೀನಿ, ಓಕೆನಾ? ಎಪ್ಸಿಲಾನ್ ನಾಟ್ ಇರಲ್ಲಿ ಎಪ್ಸಿಲಾನ್ ನಾಟ್ ಬರ್ಕೋತೀನಿ, ಡಿ ಇರೋ ಜಾಗದಲ್ಲಿ ಡಿ ಅಂತ ಬರ್ಕೋತೀನಿ, ಕ್ಲಿಯರಾ? ಸೊ ನಮಗೆ ಬೇಕಾಗಿರೋದು ಏನಿಲ್ಲಿ, ನಮಗೆ ಬೇಕಾಗಿರೋದು ಈ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನ ಕೆಪಾಸಿಟನ್ಸ್. ಸೊ ನಮಗೆ ಕೆಪಾಸಿಟನ್ಸ್ ಬೇಕು ಅಂದಾಗ ನಾವ್ ಏನ್ ಮಾಡ್ಬೇಕು, ಹಿಂದಿನ ಟಾಪಿಕ್ ನಲ್ಲಿನೇ ನಾವು ನೋಡಿದೀವಿ. ಕೆಪಾಸಿಟನ್ಸ್ ಅಂತಂದ್ರೆ ಏನು, ಕೆಪಾಸಿಟನ್ಸ್ ಅಂತಂದ್ರೆ ರೇಷಿಯೋ. ಯಾವುದರ ರೇಷಿಯೋ, ಚಾರ್ಜು ಮತ್ತೆ ವೋಲ್ಟೇಜ್ ನ ರೇಷಿಯೋ, ಕರೆಕ್ಟಾ? ಕ್ಯೂ ಬೈ ವಿ ಇಸ್ ಕೆಪಾಸಿಟನ್ಸ್. ಸೊ ನಮ್ಗಿಲ್ಲಿ ವಿ ಗೊತ್ತಿದೆ, ವಿ ಫಾರ್ಮುಲಾ ಸಿಕ್ಕಿದೆ. ಕ್ಯೂ ಅಂತೂ ನಾವೀಗಲೇ ಹಚ್ಕೋಬಹುದು. ಸೊ ನನಗೆ ಕೆಪಾಸಿಟನ್ಸ್ ಬೇಕು ಅಂದ್ರೆ ನಾನು ಏನ್ ಮಾಡ್ಕೋಬೇಕಾಯ್ತು, ನೆಕ್ಸ್ಟ್ ಸ್ಟೆಪ್ ಅನ್ನ ಈ ಕಡೆ ಬರೀತೀನಿ. ಕೆಪಾಸಿಟನ್ಸ್ ಬೇಕು ಅಂದ್ರೆ ನಾವ್ ಏನ್ ಮಾಡ್ಕೋಬೇಕಾಯ್ತು, ಕ್ಯೂ ಬೈ ವಿ ಅಂತ ಬರ್ಕೋಬೇಕಾಯ್ತು, ಹೌದಾ? ಸಿ ಇಸ್ ಈಕ್ವಲ್ ಟು ಕ್ಯೂ ಅನ್ನ ಕ್ಯೂ ಅಂತ ಬರ್ಕೋತೀನಿ. ವಿ ಏನಿದೆಯೋ ವಿ ಜಾಗದಲ್ಲಿ ಏನ್ ಬರೆಯೋಣ, ಕ್ಯೂ ಡಿವೈಡೆಡ್ ಬೈ ಕ್ಯೂ ಡಿ ಡಿವೈಡೆಡ್ ಬೈ ಎ ಎಪ್ಸಿಲಾನ್ ನಾಟ್, ಹೌದಾ? ಕ್ಯೂ ಡಿ ಡಿವೈಡೆಡ್ ಬೈ ಎ ಎಪ್ಸಿಲಾನ್ ನಾಟ್. ಇದು ಮೇನ್ ಡಿವಿಷನ್, ಓಕೆನಾ? ಇದೇನಿದೆ, ಈ ಎ ಎಪ್ಸಿಲಾನ್ ನಾಟ್ ಇದೆಯಲ್ವಾ, ಇದು ಡಿನಾಮಿನೇಟರ್ ನಲ್ಲಿ ಇದೆ. ಸೊ ಇದನ್ನ ನಾನು ನ್ಯೂಮರೇಟರ್ಗೆ ತಗೊಂಡು ಹೋಗ್ಬಹುದು, ಕರೆಕ್ಟಾ? ಸೊ ಇದನ್ನ ನ್ಯೂಮರೇಟರ್ಗೆ ತಗೊಂಡೋದ್ರೆ ಏನಾಗುತ್ತೆ, ಇದನ್ನ ಮೇಲ್ಗಡೆ ಬರಿಬಹುದು, ಹೌದಾ? ಸೊ ಎ ಎಪ್ಸಿಲಾನ್ ನಾಟ್ ಅಂತ ಬರ್ಕೋಬಹುದು, ಹೌದಾ? ಬಾಕಿದೇನಾಗತ್ತೆ, ಇಲ್ಲಿ ಕ್ಯೂ ಮತ್ತೆ ಕ್ಯೂ ಕ್ಯಾನ್ಸಲ್ ಆಗುತ್ತೆ. ಸೊ ಡಿನಾಮಿನೇಟರ್ ಇದಂತೂ ಮೇಲಕ್ಕೆ ಹೋಯ್ತು, ಡಿನಾಮಿನೇಟರ್ ಅಲ್ಲಿ ಏನಿತ್ತು, ಡಿ ಮಾತ್ರ ಉಳ್ಕೊಂಡಿತ್ತು, ಹೌದಾ? ಸೊ ಡಿನಾಮಿನೇಟರ್ ಅಲ್ಲಿ ಡಿ ಮಾತ್ರ, ಡಿಸ್ಟೆನ್ಸ್ ಮಾತ್ರ ಉಳ್ಕೊಂಡಿತ್ತು.
ಸೊ ಇದು ನಮ್ಮ ಫೈನಲ್ ಫಾರ್ಮುಲಾ. ಇದೇ ಫಾರ್ಮುಲಾ ನಮಗೆ ಬೇಕಾಗಿರೋದು, ಇದೇ ಡಿರೈವೇಶನ್ ನಾವು ಮಾಡಬೇಕಾಗಿರೋದು. ನಾವು ಡಿರೈವೇಶನ್ ಮಾಡಿದ್ದೀವಿ. ಇವಾಗ ಅವರೇ ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ. ಏನ್ ಪ್ರಶ್ನೆ ಕೇಳ್ತಾರಪ್ಪ ಅಂತಂದ್ರೆ, ಈ ಕೆಪಾಸಿಟನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ನಾವಿವಾಗ ಡಿರೈವ್ ಮಾಡಿದ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಬಗ್ಗೆನೆ. ಸೊ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ನ ಕೆಪಾಸಿಟನ್ಸ್ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಕೇಳ್ತಾರೆ. ಮೊದಲನೇ ವಿಷಯ, ಇದು ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಕರೆಕ್ಟಾ? ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇನ್ನೊಂದಂತಂದ್ರೆ ಡಿ ಮೇಲೆ ಡಿಪೆಂಡ್ ಆಗುತ್ತೆ. ಡಿ ಅಂತಂದ್ರೆ ಈ ಎರಡು ಪ್ಲೇಟ್ ಗಳ ನಡುವೆ ಇರುವಂತ ಡಿಸ್ಟೆನ್ಸ್ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಈ ಪ್ಲೇಟ್ ನ ಏರಿಯಾ ಏನಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತೆ ಈ ಪ್ಲೇಟ್ ನ ನಡುವೆ ಇರೋ ಈ ಡಿಸ್ಟೆನ್ಸ್ ಏನಿದೆಯಲ್ವಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದು ಈ ಆಪ್ಸಲನ್ ನಾಟ್ ಅಂತ ಕೇಳಿದ್ದಾರೆ. ಈ ಆಪ್ಸಲನ್ ನಾಟ್ ಅಂತಂದ್ರೆ ಏನಪ್ಪಾ? ಆಪ್ಸಲನ್ ನಾಟ್ ಅಂದ್ರೆ ಏನು ಇಲ್ಲ, ಈಗ ಈ ಎರಡು ಪ್ಲೇಟ್ ಗಳ ನಡುವೆ ಏನಿತ್ತು, ವ್ಯಾಕ್ಯೂಮ್ ಅಥವಾ ಏರ್ ಇಟ್ಕೊಂಡು ನಾವು ಅದನ್ನ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ವಿ, ಹೌದಾ? ಸೊ ಅದಕ್ಕೆ ಸಂಬಂಧಪಟ್ಟಿದೆ. ಈ ಎರಡು ಪ್ಲೇಟ್ ಗಳ ನಡುವೆ ಮೀಡಿಯಂ ಯಾವ್ದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹೌದಾ? ಇದನ್ನ ತಗೊಬಂದು ಇದ್ರ ಬದಲಿಗೆ ನಾನು ತಗೊಬಂದು ಜಾಸ್ತಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇರೋದು ತಗೊಂಡ್ಬಂದಿಟ್ರೆ ಅದ್ರ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಬೇರೆ ಮಟೀರಿಯಲ್ ತಗೊಂಡ್ಬಂದಿಟ್ರೆ, ಇಲ್ಲಿ ಸದ್ಯ ಗಾಳಿ ಇದೆ, ಬಟ್ ನಾ ಈ ಕೆಪಾಸಿಟರ್ ನಡುವೆ ಬೇರೆ ಯಾವ್ದೋ ಒಂದು ಮಟೀರಿಯಲ್ ತಗೊಂಡ್ಬಂದಿಟ್ರೆ ಆವಾಗ ಅದ್ರ ಕೆಪಾಸಿಟನ್ಸ್ ಚೇಂಜ್ ಆಗುತ್ತೆ. ಯಾಕಂದ್ರೆ ಅದ್ರ ಪರ್ಮಿಟಿವಿಟಿ ಬೇರೆ ಇರುತ್ತೆ. ಈಗ ಸದ್ಯ ಅಂತೂ ನಾವು ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಕನ್ಸಿಡರ್ ಮಾಡಿದ್ದೀವಿ, ಹೌದಾ? ಎರಡರ ನಡುವೆ ಇರೋದು. ಬೇರೆ ಯಾವ್ದೋ ಮಟೀರಿಯಲ್ ತಂದು ಮಿಡ್ಲಲ್ಲಿ ಹೋಗ್ಸ್ಬಿಟ್ರೆ ಪರ್ಮಿಟಿವಿಟಿ ಚೇಂಜ್ ಆಗುತ್ತೆ. ಅಂದ್ರೆ ಒಂದನೇದು ಈ ಪ್ಲೇಟ್ ನ ಏರಿಯಾ, ಎರಡನೇದು ಈ ಪ್ಲೇಟ್ ಗಳ ನಡುವೆ ಇರೋ ಡಿಸ್ಟೆನ್ಸ್, ಮೂರನೇದು ಈ ಪ್ಲೇಟ್ ಗಳ ನಡುವೆ ಯಾವ ವಸ್ತು ಇದೆಯೋ ಆ ವಸ್ತು ಮೇಲೇನು ಅದು ಡಿಪೆಂಡ್ ಆಗುತ್ತೆ ಅಂತ. ಸಿಂಪಲ್. ಇವಾಗ ಒಂದು ನ್ಯೂಮರಿಕಲ್ ಇದೆ, ಆ ನ್ಯೂಮರಿಕಲ್ ನ ನಾನು ಸಾಲ್ವ್ ಮಾಡ್ಕೋತೀನಿ. ಅದಾದ್ಮೇಲೆ ಅದೇ ಟೈಪ್ ಇನ್ ನ್ಯೂಮರಿಕಲ್ ನ ನಿಮ್ಗೆ ಹೋಮ್ ವರ್ಕ್ ಕೊಡ್ತೀನಿ, ಸರಿನಾ? ಕ್ವಶನ್ ನ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಿದ್ದೇನೆ, ನೋಡ್ಕೊಳ್ಳಿ. ಆಕ್ಚುಲಿ ಇದು ಬೋರ್ಡ್ ಎಕ್ಸಾಮ್ ನಲ್ಲೇ ಕೇಳಿರುವಂತ ಪ್ರಶ್ನೆ, ಮಾರ್ಚ್ 2014 ನಲ್ಲಿ ಕೇಳಿರುವಂತ ಪ್ರಶ್ನೆ, 5 ಮಾರ್ಕ್ ಕೇಳಿರುವಂತ ಪ್ರಶ್ನೆ. ಇದೇ ಟಾಪಿಕ್ ಮೇಲೆ ಕೇಳಿರುವಂತ ನ್ಯೂಮರಿಕಲ್ ಇದು, ಸರಿನಾ? ಸೊ ಏನ್ ಕೇಳ್ತಾ ಇದ್ದಾರೆ, ಏನೇನ್ ಕೊಟ್ಟಿದ್ದಾರೆ, ನೀವು ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಆ ಪ್ರಶ್ನೆನ ಒಂದ್ಸಲ ಓದ್ಕೊಂಡ್ಬಿಟ್ಟು ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ, ಸರಿನಾ? ಈಗ ಪ್ರಶ್ನೆಯಲ್ಲಿ ಪ್ರತಿ ನ್ಯೂಮರಿಕಲ್ ಕೇಳಿದಾಗ ನಾವೇನ್ ಮಾಡ್ಕೋಬೇಕು? ಫಸ್ಟ್ ಆಫ್ ಆಲ್ ಏನೇನ್ ಕೊಟ್ಟಿದ್ದಾರೆ ಅನ್ನೋದನ್ನ ಬರ್ಕೋಬೇಕು, ಸರಿನಾ? ಸೊ ಮೊದಲನೇ ಸ್ಟೆಪ್ ಅನ್ನು ಫಾಲೋ ಮಾಡೋಣ. ಏನೇನ್ ಕೊಟ್ಟಿದ್ದಾರೆ ಅವರು? ಏರಿಯಾ ಕೊಟ್ಟಿದ್ದಾರೆ, ಹೌದಾ? ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏರಿಯಾ ಕೊಟ್ಟಿದ್ದಾರೆ. ಏರಿಯಾ ಬರ್ಕೊಳ್ಳೋಣ. ಏರಿಯಾ ಎಷ್ಟಿದೆ? ಏರಿಯಾ ಇರೋದು 6 × 10⁻³ ಇದೆ, ಓಕೆನಾ? 10⁻³ ಇದೆ. ಅದಾದ್ಮೇಲೆ ಏನ್ ಕೊಟ್ಟಿದ್ದಾರೆ? ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಪ್ಲೇಟ್ ಎಷ್ಟಿದೆ? ಇರೋದು 3 ಮಿಲಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಮಿಲಿ ಅಂತಂದ್ರೆ 10⁻³ ಕರೆಕ್ಟಾ? ಸೊ 10⁻³ ಕ್ಯಾಲ್ಕುಲೇಟ್ ದ ಕೆಪಾಸಿಟನ್ಸ್ ಆಫ್ ದ ಕೆಪಾಸಿಟರ್. ಏನ್ ಕೇಳ್ತಾ ಇದ್ದಾರೆ? ಕೆಪಾಸಿಟನ್ಸ್ ಅನ್ನ ಕಂಡುಹಿಡಿಯೋದಕ್ಕೆ ಕೇಳ್ತಾ ಇದ್ದಾರೆ, ಸರಿನಾ? ಸೊ ಅವ್ರು ಕೊಟ್ಟಿದ್ದಾರೆ, ಲಾಸ್ಟಿಗೆ ಕೊಟ್ಟಿದ್ದಾರೆ ನೋಡಿ, 8.85. ಯಾವ್ದ್ರದ್ದು? ಆ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಇದೆಯಲ್ವಾ, ಆಪ್ಸಲನ್ ನಾಟ್ ಇದೆಯಲ್ವಾ, ಅದರ ವ್ಯಾಲ್ಯೂನ ಅವರೇ ಕೊಟ್ಬಿಟ್ಟಿದ್ದಾರೆ. ಎಷ್ಟಿರತ್ತೆ ಅದು ಯೂಶುವಲಿ ಅವರೇ ಕೊಡ್ತಾರೆ, ಬಟ್ ನೀವು ಇದನ್ನ ಸಾಲ್ವ್ ಮಾಡ್ಕೊಂತ ಈ ಆಪ್ಸಲನ್ ನಾಟ್ ನ ವ್ಯಾಲ್ಯೂ ನಿಮ್ ತಲೆಯಲ್ಲೇ ಅದು ಕೂತ್ ಬಿಡುತ್ತೆ, ಸರಿನಾ? ನಿಮ್ಗೆ ರೂಢಿ ಆಗ್ಬಿಡುತ್ತೆ, ಅದು ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಆಪ್ಸಲನ್ ನಾಟ್ ನ ವ್ಯಾಲ್ಯೂ ಎಷ್ಟಿರುತ್ತೆ? 8.85 × 10⁻12. ಓಕೆನಾ? ಇಷ್ಟನ್ನ ಅವ್ರು ಕೊಟ್ಟಿದ್ದಾರೆ. ಸೊ ಲಾಸ್ಟಿಗೆ ಏನೋ ಕೇಳ್ತಾ ಇದ್ದಾರೆ ನೋಡಿ, ಇಫ್ ದ ಕೆಪಾಸಿಟರ್ ಇಸ್ ಕನೆಕ್ಟೆಡ್ ಟು 100 ವೋಲ್ಟ್ ಸಪ್ಲೈ, ವೋಲ್ಟೇಜ್ ಕೊಟ್ಟಿದ್ದಾರೆ, 100 ವೋಲ್ಟ್ ಸಪ್ಲೈಗೆ ನಾವು ಅದನ್ನ ಕನೆಕ್ಟ್ ಮಾಡಿದ್ರೆ ವಾಟ್ ಈಸ್ ದ ಚಾರ್ಜ್ ಆನ್ ಈಚ್ ಪ್ಲೇಟ್ ಅಂತ ಕೇಳ್ತಾ ಇದ್ದಾರೆ. ಚಾರ್ಜ್ ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ, ಸರಿನಾ? ಸೊ ಇವಿಷ್ಟು ವಿಷಯ ಇದೆ. ಸೊ ನಾವೇನ್ ಮಾಡ್ಕೋಬೇಕು? ಸ್ಟಾರ್ಟಿಂಗ್ ಅಲ್ಲಿ ಕೆಪಾಸಿಟನ್ಸ್ ಅನ್ನ ಕಂಡಿಡ್ಕೋಬೇಕು, ಸರಿನಾ? ಸೊ ಕೆಪಾಸಿಟನ್ಸ್ ನ ಕಂಡಿಡಿರಿ ಅಂತಾನೆ ಅವ್ರು ಕೇಳಿದ್ದಾರೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವು ಕೆಪಾಸಿಟನ್ಸ್ ಅನ್ನ ಕಂಡಿಡ್ಕೊಳ್ಳೋಣ. ಕೆಪಾಸಿಟನ್ಸ್ ಕಂಡಿಡಿಯೋದಕ್ಕೆ ಫಾರ್ಮುಲಾ ಏನಪ್ಪಾ? ಏರಿಯಾ ಎಲ್ಲ ಗೊತ್ತು, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಬಗ್ಗೆ ಕೇಳ್ತಾ ಇದ್ದಾರೆ ಅಂದ್ಮೇಲೆ ಸೊ ಇವಾಗ ನೀವು ಸದ್ಯಕ್ಕೆ ನೋಡಿದಿರಲ್ವಾ, ಅದೇ ಫಾರ್ಮುಲಾ, ಓಕೆನಾ? ಸೊ ಯಾವ ಫಾರ್ಮುಲಾ ಅದು? C is equal to ε0A ಡಿವೈಡೆಡ್ ಬೈ ಡಿ. ನಾವ್ ಇವಾಗ ಡಿರೈವ್ ಮಾಡಿರೋ ಫಾರ್ಮುಲಾ ಕಂಡ್ರೆ ಇದು ಬೇರೆನೂ ಅಲ್ಲ, ಸರಿನಾ? ಸೊ ವ್ಯಾಲ್ಯೂಸ್ ಎಲ್ಲ ಇಲ್ಲೇ ಇದೆ. ಸೊ ಸಿಂಪಲ್ ಆಗಿ ನಾನು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಡ್ತೇನೆ. ε0 ವ್ಯಾಲ್ಯೂ ಎಷ್ಟಿದೆ? 8.85 × 10⁻12. ಏರಿಯಾ ಎಷ್ಟಿದೆ? ಏರಿಯಾ ಇರೋದು 6 × 10⁻3, 6 × 10⁻3. ಅದಾದ್ಮೇಲೆ ಡಿಸ್ಟೆನ್ಸ್ ಎಷ್ಟಿದೆ? 3 × 10⁻3. ಡಿಸ್ಟೆನ್ಸ್ ಇರೋದು 3 × 10⁻3. ಇಲ್ಲಿರೋ 10⁻3, ಇಲ್ಲಿರೋ 10⁻3 ಕ್ಯಾನ್ಸಲ್. ಇಲ್ಲಿ 3 ಇದೆ, ಇಲ್ಲಿ 6 ಇದೆ. 3 1 3, 3 2 6 ಮಾಡ್ಕೋತೇನೆ. ಸೊ ಉಳಿದಿರೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಎಷ್ಟಿರುತ್ತಪ್ಪ ಅಂತಂದ್ರೆ 8.85 × 2 ಮಾಡ್ಕೋಬೇಕು, ಹೌದಾ? ಸೊ 8.85 × 2 ಮಾಡಿದ್ರೆ 17.7 ಅಂತ ಬರುತ್ತೆ. 17.7 ಅಂತ ಬರುತ್ತೆ. ಇನ್ನೇನಾದ್ರೂ ಬಿಟ್ಟಿದ್ದೀನಾ?
ಇದು ಇದನ್ನ ಮಲ್ಟಿಪ್ಲೈ ಮಾಡಿದೆ, ಇದು ಒಂದು ಉಳ್ಕೊಂಡಿದೆ ಹೌದಾ, ಇಂಟು 10⁻⁻12. ನಮ್ ಕೆಪಾಸಿಟನ್ಸ್ ಎಷ್ಟು ಸಿಕ್ತು, ಇಷ್ಟು ಸಿಕ್ತು. ಸೊ ಕೆಪಾಸಿಟನ್ಸ್ ನ ಎಸ್ ಐ ಯೂನಿಟ್ ಏನು, ಫ್ಯಾರಡ್. ನಾವು ಲೆಕ್ಕ ಮಾಡ್ಬೇಕಾದ್ರೆ ಎಸ್ ಐ ಯೂನಿಟ್ ಅನ್ನ ಬರೆಯೋದನ್ನ ಮರಿಬಾರ್ದು. ಸೊ ಫ್ಯಾರಡ್ ಅಂತ ಬರ್ಕೊಂಡಿದ್ದಾನೆ, ಸರಿನಾ. ಸೊ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಅವ್ರು ಏನ್ ಕೇಳ್ತಾ ಇದಾರೆ, ಈ ಕೆಪಾಸಿಟರ್ ಅನ್ನ ನಾವು ಇಷ್ಟು ವೋಲ್ಟೇಜ್ ಕೊಟ್ಟಿದೀವಿ, ಇಷ್ಟು ವೋಲ್ಟೇಜ್ ಸಪ್ಲೈ ಮಾಡಿದೀವಿ, ಹಾಗಾದ್ರೆ ಅದರಲ್ಲಿ ಸ್ಟೋರ್ ಆಗುವಂತ ಚಾರ್ಜ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಹೌದಾ. ಅದೇ ರೀತಿ ಕೇಳಿದ್ರೆ ನೀವು ಪ್ರಶ್ನೆ ಓದ್ಕೊಂಡಿರ್ತೀರ. ಸೊ ಇವಾಗ ಏನ್ ಮಾಡೋಣ, ಈ ಚಾರ್ಜ್ ಕಂಡುಹಿಡಿಬೇಕಲ್ವಾ. ಸೊ ಇದಕ್ಕೆ ಏನ್ ಫಾರ್ಮುಲಾ ಹಾಕ್ಬೇಕು ನಾವು, ಇದಕ್ಕೆ ನಾವು ಕೆಪಾಸಿಟರ್ ನ ಬೇಸಿಕ್ ಫಾರ್ಮುಲಾ ಹಾಕೋಣ. ಸೊ ಕೆಪಾಸಿಟನ್ಸ್ ಗೆ ಇರೋ ಬೇಸಿಕ್ ಫಾರ್ಮುಲಾ ಏನಿತ್ತಪ್ಪ, ಸಿ ಇಸ್ ಈಕ್ವಲ್ ಟು ವಾಟ್ ಈಸ್ ಕೆಪಾಸಿಟನ್ಸ್, ಇಟ್ ಈಸ್ ನಥಿಂಗ್ ಬಟ್ ಇಟ್ಸ್ ದ ರೇಷಿಯೋ ಆಫ್ ಚಾರ್ಜ್ ಇಟ್ ಕ್ಯಾನ್ ಹೋಲ್ಡ್ ಫಾರ್ ಅ ಪರ್ಟಿಕ್ಯುಲರ್ ವೋಲ್ಟೇಜ್ ಹೌದಾ. ಸೊ ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ, ಬೇಸಿಕ್ ಫಾರ್ಮುಲಾ, ಕೆಪಾಸಿಟನ್ಸ್ ಇನ್ ಬೇಸಿಕ್ ಫಾರ್ಮುಲಾ. ನಾವು ಕೆಪಾಸಿಟನ್ಸ್ ನ ಬೇಸಿಕ್ ಕಲಿಬೇಕಾದ್ರೆ ಅಂದ್ರೆ ನಿನ್ನೆಗಿನ ವಿಡಿಯೋ, ಹಿಂದಿನ ವಿಡಿಯೋದಲ್ಲಿ ನಾವು ಇದನ್ನೇ ನೋಡಿದ್ದು. ಸೊ ಇದೇ ಫಾರ್ಮುಲಾ ಹಾಕಿದ್ರೆ ನಮ್ಗೆ ಇದು ಸಿಕ್ಬಿಡತ್ತೆ. ಸಿ ಅಂದ್ರೆ ಕೆಪಾಸಿಟನ್ಸ್ ಎಷ್ಟಿದೆ, ಕೆಪಾಸಿಟನ್ಸ್ ಇರೋದು 17.7 ಇಂಟು 10⁻⁻12 ಇಂಟು 10⁻⁻12. ಕ್ಯೂ ಅನ್ನೇ ನಾವು ಕಂಡುಹಿಡಿಬೇಕಾಗಿರೋದು, ನಮ್ಗೆ ಗೊತ್ತಿಲ್ಲ. ಸೊ ಕ್ಯೂ ಅನ್ನ ಕ್ಯೂ ಅಂತ ಬರ್ಕೋತೇನೆ. ವೋಲ್ಟೇಜ್ ಎಷ್ಟಿದೆಯಪ್ಪ, 100 ವೋಲ್ಟ್ ಇದೆ. ಸೊ 100 ಇದೆ. ಈ 100 ಅನ್ನೇ ನಾನು 10⁻2 ಅಂತ ಬರ್ಕೋಬಹುದು. 10 ಇಂಟು 2 ಸಾರಿ 10 ಇಂಟು 10 ಅಂದ್ರೆ 10 ಇಂಟು 10 ಮಾಡಿದ್ರೆ 100 ಬರುತ್ತೆ, ಅಂದ್ರೆ 10⁻2 ಅಂತ ಬರ್ಕೋಬಹುದು, ಕರೆಕ್ಟಾ. ಸೊ ಇದನ್ನ ನಾನು 10⁻2 ಅಂತ ಬರ್ಕೋತೇನೆ. ಈ 10⁻2 ಅನ್ನ ನಾನು ಈ ಕಡೆ ಶಿಫ್ಟ್ ಮಾಡ್ತೀನಿ. ಇಲ್ಲಿ ಡಿವೈಡೆಡ್ ಬೈ 10⁻2 ಇದೆ ತಾನೆ, ಈ ಕಡೆಗೆ ಹೋದಾಗ ಅದೇನಾಗುತ್ತೆ, ಮಲ್ಟಿಪ್ಲೈಡ್ ಬೈ 10⁻2 ಆಗುತ್ತೆ ಹೌದಾ. ಸೊ ಇಲ್ಲಿ 10⁻⁻12 ಇಂಟು 10⁻2 ಮಾಡಿದ್ರೆ ಏನ್ ಬರುತ್ತಪ್ಪ, 10⁻−10 ಅಂತ ಬರುತ್ತೆ. ಇಲ್ಲಿರೋದು 17.7, ಇದ್ದಕ್ಕಿದ್ದ ಹಾಗೆ ಬರ್ಕೋತೀನಿ 17.7. ಸೊ ಇಸ್ ಈಕ್ವಲ್ ಟು ಏನಾಯ್ತು, ನಮ್ಗೆ ಕ್ಯೂ ಸಿಕ್ತು. ಚಾರ್ಜ್ ಎಷ್ಟಿದೆ, ಇಷ್ಟಿದೆ. ಸೊ ಚಾರ್ಜ್ ಅಂತಂದ್ರೆ ನಾವು ಅದನ್ನ ಯಾವ್ದ್ರಲ್ಲಿ ಬರಿಬೇಕು, ಕೂಲಮ್ ನಲ್ಲಿ ಹೇಳ್ಬೇಕು, ಕರೆಕ್ಟಾ. ಸೊ ಇಷ್ಟು ಕೂಲಮ್ ಅಂತ ಬರೆದ್ರೆ ನಮ್ಮ ಆನ್ಸರ್ ಮುಗ್ದಾಯ್ತು. ಸೊ ಇವಾಗ ಏನ್ ಮಾಡ್ತೀನಿ, ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಈ ಹೋಮ್ವರ್ಕ್ ಇರೋದು ನೀವು ಕೂತ್ಕೋಬೇಕು, ಸೇಮ್ ಇದೇ ತರದ ಕ್ವಶನ್ ಅದು. ಇದನ್ನು ಕೂಡ ಬೋರ್ಡ್ ಎಕ್ಸಾಮ್ ನಲ್ಲಿ ಕೇಳಿರುವಂತ ಹೋಮ್ವರ್ಕ್, ನೀವು ಇದನ್ನ ಸಾಲ್ವ್ ಮಾಡಬೇಕು. ಆನ್ಸರ್ ಏನ್ ಬಂತು ಅಂತ ತಪ್ಪದೇ ಕಮೆಂಟ್ ಮಾಡಬೇಕು. ಸೊ ನಿಮ್ ಕಮೆಂಟ್ ಸರಿಯಾಗಿದ್ರೆ ನಾನು ಅದಕ್ಕೆ ಹಾರ್ಟ್ ಕೊಡ್ತೇನೆ. ಕಮೆಂಟ್ ನಿಮ್ ಮಾಡಿರೋ ನಿಮ್ಮ ಆನ್ಸರ್ ತಪ್ಪಿದ್ರೆ ನಿಮ್ಮ ಆನ್ಸರ್ ಸರಿಯಾಗಿರೋ ಆನ್ಸರ್ನ ನಾನು ಕಮೆಂಟ್ ಮಾಡ್ತೇನೆ, ಸರಿನಾ. ಸೊ ತುಂಬಾ ಜನ ರಾಂಗ್ ಆನ್ಸರ್ ಕೊಡ್ತಿದ್ದೀರಾ ಅಂತಂದ್ರೆ ವಾಟ್ಸ್ಆಪ್ ಚಾನೆಲ್ ಅಲ್ಲಿ ಇದರ ಸೊಲ್ಯೂಷನ್ ಕೂಡ ಹಾಕ್ಬಿಡ್ತೇನೆ. ಇನ್ನೊಂದು ಕ್ವಶನ್, ಆಕ್ಚುಲಿ ನಾನು ಈ ಕ್ವಶನ್ ಸಾಲ್ವ್ ಮಾಡೋನೇ ಅಲ್ಲ, ಇದನ್ನ ಸಾಲ್ವ್ ಮಾಡ್ತಾ ಇರ್ಬೇಕಾದ್ರೆ ನನ್ಗೆ ಅಲ್ಲೊಂದು ಕ್ವಶನ್ ಕಾಣ್ತು. ಸೊ ಕ್ವಶನ್ ತುಂಬಾ ಚೆನ್ನಾಗಿದೆ, ಕಾನ್ಸೆಪ್ಟ್ ಹೇಳ್ಬಹುದು ಅನ್ಕೊಂಡು ಆ ಕ್ವಶನ್ ಅನ್ನ ನಿಮ್ಗೆ ಇವಾಗ ತೋರಿಸ್ತಾ ಇದ್ದೇನೆ, ಸರಿನಾ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದೇ ಕ್ವಶನ್. ಈಗ ಈ ಕ್ವಶನ್ ಒಂದ್ಸಲ ನೀವು ಓದ್ಕೊಳ್ಳಿ, ವಿಡಿಯೋ ಪಾಸ್ ಮಾಡ್ಕೊ ಓದ್ಕೊಳ್ಳಿ. ಏನ್ ಹೇಳ್ತಿದಾರಪ್ಪ ಅಂತಂದ್ರೆ, ಎ ಅಂತ ಒಂದು ಪ್ಲೇಟ್ ಇದೆ, ಬಿ ಅಂತ ಇನ್ನೊಂದು ಪ್ಲೇಟ್ ಇದೆ. ಅದಾದ್ಮೇಲೆ ಮಧ್ಯದಲ್ಲಿ ಆ ಎರಡೂ ಪ್ಲೇಟ್, ಆ ಕೆಪಾಸಿಟರ್ ನ ಎರಡೂ ಪ್ಲೇಟ್ ಗಳನ್ನ ಅವ್ರು ಕನೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಎಂ ಅನ್ನೋ ವೈರ್ ತಗೊಂಡು ಅವ್ರು ಕನೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಇವಾಗ ಕೆಪಾಸಿಟನ್ಸ್ ಏನಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿರೋ ಪ್ರಶ್ನೆ. ಇದ್ರಲ್ಲಿ ನೀವು ತುಂಬಾ ಅರ್ಥ ಮಾಡ್ಕೋಬೇಕಾಗಿರೋದು ಇದೆ. ಇದ್ರಲ್ಲಿ ಏನಾಗ್ತತ್ತಪ್ಪ ಅಂತಂದ್ರೆ, ಈಗ ನೋಡ್ರಪ್ಪ, ಇಲ್ಲೊಂದು ವೈರ್ ಇದೆ, ಇಲ್ಲೊಂದು ವೈರ್ ಇದೆ ಅಂತ ಇಟ್ಕೊಳ್ಳಿ. ಎಲ್ಲೋಯ್ತು ಪೆನ್ನು, ಇಲ್ಲೊಂದು ವೈರ್ ಇದೆ, ಇಲ್ಲೊಂದು ವೈರ್ ಇದೆ ಅಂತ ಇಟ್ಕೊಳ್ಳಿ. ಇದು ನನ್ನ ಕೆಪಾಸಿಟರ್. ಈಗ ನಾನು ಇದನ್ನ ಇನ್ನೊಂದು ವೈರ್ ತಗೊಬಂದು ಕನೆಕ್ಟ್ ಮಾಡ್ಬಿಟ್ಟಿದ್ದೀನಿ ಅಂದ್ರೆ, ಈಗ ಇಡೀ ಸಿಸ್ಟಮ್ ಏನಿದೆಯೋ ಇದು ಒಂದೇ ಕಂಡಕ್ಟರ್ ತರ ಬಿಹೇವ್ ಮಾಡುತ್ತೆ, ಹೌದಾ. ಸೊ ಇಡೀ ಸಿಸ್ಟಮ್ ಅನ್ನ ಇದು ಕಂಡಕ್ಟರ್, ಇದು ಕಂಡಕ್ಟರ್, ಇವೆರಡನ್ನ ಇನ್ನೊಂದು ಕಂಡಕ್ಟರ್ ತಗೊಬಂದು ನಾನು ಕನೆಕ್ಟ್ ಮಾಡಿದ್ದೀನಿ ಅಂತಂದ್ರೆ ಇದೆಲ್ಲ ಒಂದೇ ಕಂಡಕ್ಟರ್ ಆಗ್ಬಿಡ್ತು. ನಮಗ್ ಗೊತ್ತಪ್ಪ, ಈ ಒಂದೇ ಕಂಡಕ್ಟರ್ ಇದೆ ಅಂದ್ಮೇಲೆ ಯಾವ್ದೋ ಒಂದು ವೈರ್ ಇದೆ ಅಂತ ಇಟ್ಕೊಳ್ಳಿ, ಇದು ಒಂದು ವೈರ್ ಅಂತ ಇಟ್ಕೊಳ್ಳಿ, ಇದು ಸೇಮ್ ಕಂಡಕ್ಟರ್. ಈ ಪಾಯಿಂಟ್ ಅಲ್ಲಿ ನೀವು ಈ ವೈರ್ ಇದೆ ಅಂದ್ಮೇಲೆ ಇದನ್ನ ನಾನು ಯಾವ್ದೋ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀನಿ ಅಥವಾ ಯಾವ್ದೋ ಒಂದು ಸಪ್ಲೈ ಕನೆಕ್ಟ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಆವಾಗ ಏನಾಗುತ್ತೆ, ಈ ಕಂಡಕ್ಟರ್ ಅಂದ್ಮೇಲೆ ನೀವು ಈ ಪಾಯಿಂಟ್ ಅನ್ನೇ ಕನ್ಸಿಡರ್ ಮಾಡಿ, ಅಥವಾ ಈ ಪಾಯಿಂಟ್ ಅನ್ನೇ ಕನ್ಸಿಡರ್ ಮಾಡಿ, ಅಥವಾ ಈ ಪಾಯಿಂಟ್ ಅನ್ನೇ ಕನ್ಸಿಡರ್ ಮಾಡಿ, ಅಥವಾ ಈ ಕಂಡಕ್ಟರ್ ಯಾವುದೇ ಪಾಯಿಂಟ್ ಅನ್ನು ಕನ್ಸಿಡರ್ ಮಾಡಿದ್ರು ಆ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ನ ವ್ಯಾಲ್ಯೂ ಸೇಮ್ ಇರುತ್ತೆ, ಪೊಟೆನ್ಶಿಯಲ್ ಕಾನ್ಸ್ಟೆಂಟ್ ಆಗಿ ಇರುತ್ತೆ, ಹೌದಾ. ಸೊ ಈಗ ನಾನು ಈ ಎರಡು ವೈರ್ ಸಪರೇಟ್ ಆಗಿದ್ರೆ ಇದ್ರ ಪೊಟೆನ್ಶಿಯಲ್ ಬೇರೆ, ಇದ್ರ ಪೊಟೆನ್ಶಿಯಲ್ ಬೇರೆ ಅಂತ ಹೇಳ್ಬೋದು. ಸಪೋಸ್ ಇದನ್ನ ನಾನು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀನಿ ಅಂದ್ರೆ ಇದಕ್ಕೆ ಪೊಟೆನ್ಶಿಯಲ್ ಪಾಸಿಟಿವ್ ಇರುತ್ತೆ, ಇದ್ರ ಪೊಟೆನ್ಶಿಯಲ್ ನೆಗೆಟಿವ್ ಇರುತ್ತೆ ಅಂತ ನಾವು ಹೇಳ್ಬೋದು. ಸಪರೇಟ್ ಆಗಿದೆ ಅದು. ಬಟ್ ಇವಾಗ ನಾನು ಅದನ್ನು ಕನೆಕ್ಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ಇಡೀ ಸಿಸ್ಟಮ್ ಒಂದೇ ಕಂಡಕ್ಟರ್ ತರ ಆಗೋಯ್ತಲ್ಲ. ಇದ್ರ ಪೊಟೆನ್ಶಿಯಲ್ ಸೇಮ್ ಇರುತ್ತೆ, ಈ ಪಾಯಿಂಟ್ ತಗೊಂಡ್ರು ಇದ್ರ ಪೊಟೆನ್ಶಿಯಲ್ ಸೇಮ್ ಇರುತ್ತೆ, ಈ ಪಾಯಿಂಟ್ ತಗೊಂಡ್ರು ಅದ್ರ ಪೊಟೆನ್ಶಿಯಲ್ ಸೇಮ್ ಇರುತ್ತೆ, ಪೊಟೆನ್ಶಿಯಲ್ ಸೇಮ್ ಇರುತ್ತೆ.
ಪೊಟೆನ್ಶಿಯಲ್ ಸೇಮ್ ಇರುತ್ತೆ ಅಂದ್ರೆ, ಒಂದೇ ಪೊಟೆನ್ಶಿಯಲ್ ಇರುತ್ತೆ ಅಂತಂದ್ರೆ ಅಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಇರುತ್ತಾ? ಪೊಟೆನ್ಶಿಯಲ್ ಡಿಫರೆನ್ಸ್ ಇರುತ್ತಾ? ಡಿಫರೆನ್ಸ್ ಇರಲ್ಲ. ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತಂದ್ರೆ ವೋಲ್ಟೇಜ್ ಇರಲ್ಲ, ಹೌದಾ? ಸೊ ವೋಲ್ಟೇಜ್ ಇರಲ್ಲ, ಪೊಟೆನ್ಶಿಯಲ್ ಡಿಫರೆನ್ಸ್ ಇಲ್ಲ ಅಂತಂದ್ರೆ ವೋಲ್ಟೇಜ್ ಸಹ ಇಲ್ಲ. ಸೊ ವೋಲ್ಟೇಜ್ ಝೀರೋ ಅಂತಂದ್ರೆ ಅವ್ರು ಕೇಳ್ತಾ ಇರೋದು ಕೆಪಾಸಿಟನ್ಸ್ ಏನು ಅಂತ. ಸೊ ಕೆಪಾಸಿಟನ್ಸ್ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಕೆಪಾಸಿಟನ್ಸ್ ಬೇಕು ಅಂದ್ರೆ ನಾ ಏನ್ ಮಾಡ್ಕೋಬೇಕು? ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ ಅಂತ ಮಾಡ್ಕೋಬೇಕು, ಹೌದಾ? ಸೊ ವೋಲ್ಟೇಜ್ ಝೀರೋ ಅಂತಂದ್ರೆ ಸಪೋಸ್ ಈ ವ್ಯಾಲ್ಯೂ ಝೀರೋಗೆ ಅಪ್ರೋಚ್ ಆಗ್ತಾ ಇದೆ ಅಂತಂದ್ರೆ ಈ ವ್ಯಾಲ್ಯೂ ಯಾವ್ದಕ್ಕೆ ಅಪ್ರೋಚ್ ಆಗುತ್ತೆ? ಈ ವ್ಯಾಲ್ಯೂ ಇನ್ಫಿನಿಟಿಗೆ ಅಪ್ರೋಚ್ ಆಗುತ್ತೆ, ಕರೆಕ್ಟಾ? ಸೊ ನಮ್ ಕೆಪಾಸಿಟನ್ಸ್ ಅನ್ನ ನಾವ್ ಏನಂತ ಕರಿಬಹುದು ಇಲ್ಲಿ? ಈ ಕೇಸ್ ನಲ್ಲಿ ಕೆಪಾಸಿಟನ್ಸ್ ಇಸ್ ಇನ್ಫೈನೈಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ಆಪ್ಷನ್ ಡಿ ಅನ್ನೋ ಕರೆಕ್ಟ್ ಆಗಿರೋ ಆನ್ಸರ್. ಮತ್ತೆ ಮಜಾ ಏನ್ ಗೊತ್ತಾ, ನಾನು ಯಾವ ಬುಕ್ ನಲ್ಲಿ ಕ್ವಶನ್ ನೋಡಿದ್ನೋ ಅವ್ರು ಕೊಟ್ಟಿರೋ ಆನ್ಸರ್ ರಾಂಗ್ ಕೊಟ್ಟಿದ್ದಾರೆ, ಅವ್ರು ಝೀರೋ ಅಂತ ಕೊಟ್ಬಿಟ್ಟಿದ್ದಾರೆ, ಬಹುಶಃ ಪ್ರಿಂಟಿಂಗ್ ಮಿಸ್ಟೇಕ್. ಸರಿನಾ? ಇದಾಗಿತ್ತು ಇವತ್ತಿನ ಕ್ಲಾಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಯಾರ್ಯಾರು ಲೈಕ್ ಮಾಡಿಲ್ವೋ ಪ್ಲೀಸ್ ಲೈಕ್ ಮಾಡ್ಕೊ ಬನ್ನಿ, ಸರಿನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.